ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದರದ ಬಳಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಶಕ್ತಿಯಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ಸಹಯೋಗದಲ್ಲಿ ಶಕ್ತಿಯಸ್ತ್ರ ಪತ್ರಿಕೆ ಸಂಪಾದಕರು, ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸೋಮಶೆಟ್ಟಹಳ್ಳಿ ಎಲ್ ಮಂಜುನಾಥ್ ರವರ ಸಾರಥ್ಯದಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯುಳ್ಳ ವ್ಯಸನ ಮುಕ್ತ ದಾಸರಳ್ಳಿ ಎಂಬ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ದಾಸರಳ್ಳಿ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು, ಪ್ರಕ್ರಿಯಾ ಆಸ್ಪತ್ರೆಯ ಸಂಪಾದಕರಾದ ಡಾಕ್ಟರ್ ಶ್ರೀನಿವಾಸ್, ಸಮಾಜ ಸೇವಕರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್, ಜನವಿಕಾಸ ಸೌಹಾರ್ದ ಸೊಸೈಟಿಯ ಸಂಸ್ಥಾಪಕರಾದ ಎಂಬಿ ದಯಾನಂದ್, ತೈಕೊಂಡು ಕರಾಟೆ ಅಕಾಡೆಮಿ ಸಂಸ್ಥಾಪಕರಾದ ಶ್ರೀ ರಾಮಕೃಷ್ಣ, ಸುರೇಶ್ ಜೈನ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಕ್ಷೇತ್ರದ ಹಿರಿಮೆಯನ್ನು ನಾಡಿನುದ್ದಕ್ಕೂ ಸರಿದಂತಹ ಬಿಎನ್ಆರ್ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಇಂಪನಾ ಎಂ, ಭುವನೇಶ್ವರಿ ಜೆ, ರೇವತಿ ವಿದ್ಯಾರ್ಥಿಗಳಿಗೆ ಶಾಸಕರಾದ ಎಸ್ ಮುನಿರಾಜುರವರು ಮತ್ತು ಎಲ್ಲ ಸಭಾಂಗಣವು ಗೌರವ ಪುರಸ್ಕಾರ ನೀಡಿ ಮತ್ತಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧಿಸಲೆಂದು ಹಾರೈಸಿದರು. ಶಾಸಕರಾದ ಎಸ್ ಮುನಿರಾಜುರವರು ಮಾತನಾಡಿ, ಇಂದಿನ ಯುವ ಪೀಳಿಗೆಗೆ ನಶೆ ಮದ್ಯ ವ್ಯಸನಗಳಿಂದ ದಾರಿ ತಪ್ಪುತ್ತಿರುವ ಇಂತಹ ಕಾಲಘಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳು ಅತ್ಯವಶ್ಯಕ ಹಾಗೂ ಶಕ್ತಿಯಸ್ತ್ರ ಮೀಡಿಯಾಗೆ ಅಭಿನಂದನೆಗಳನ್ನು ತಿಳಿಸಿದರು. ತಮ್ಮ ಉತ್ತಮ ಬೋಧನೆಯ ಮೂಲಕ ಸಾಧಕ ವಿದ್ಯಾರ್ಥಿಗಳನ್ನು ನಾಡಿಗೆ ನೀಡುತ್ತಿರುವ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಲ್ಲಿ ಆಗಮಿಸಬೇಕಾಗಿದ್ದ, ಹಾಗೆಯೇ ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಅನುಪಸ್ಥಿತರಾಗಿದ್ದಂತಹ ಬಿಎನ್ಆರ್ ಶಾಲೆಯ ಸಂಸ್ಥಾಪಕರಾದ ಎನ್ ಭೂಷಣ್ ರವರಿಗೆ ಅವರ ಶಾಲೆಯಲ್ಲಿಯೇ ಸನ್ಮಾನಿಸಿ ಪುರಸ್ಕರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆಯನ್ನ ಮತ್ತು ಸಮಾಜದಲ್ಲಿ ಬೆಳೆಯುವ ರೀತಿಯನ್ನ ಉತ್ತಮವಾಗಿ ಕಲಿಸಿಕೊಟ್ಟು ನಾಡಿನಾದ್ಯಂತ ಉತ್ತಮ ಪ್ರಜೆಗಳನ್ನು ಶುರು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟು, ನಾವು ಕಾರಣಗಾರರ ಮಾಧ್ಯಮದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ದಾಸರ ಕ್ಷೇತ್ರದಲ್ಲಿ ಬಿಎನ್ಆರ್ ನಾಡಿನಾದ್ಯಂತ ಅತಿ ಕೆಲವು ಪ್ರತಿಷ್ಠಿತ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳು ಇದು ಕೂಡ ಒಂದಾಗಿದೆ. ನಮಗೆ ನಿಜಕ್ಕೂ ಕೂಡ ಹೆಮ್ಮೆ ತರುವಂತ ವಿಚಾರ. ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಗುರುತಿಸಿ ನಮ್ಮ ಮಾಧ್ಯಮದ ಮೂಲಕ ನಾನೊಬ್ಬ ಪತ್ರಕರ್ತನಾಗಿ ಈ ದಾಸರ ಕ್ಷೇತ್ರದ ಒಂದು ಕಾರ್ಯಕ್ರಮ, ದಾಸರ ಕ್ಷೇತ್ರದ ಕಾರ್ಯಕ್ರಮವನ್ನು ಅಳವಡಿಸಲಾಗಿತ್ತು. ಶಕ್ತಿಯಸ್ತ್ರ ಮೀಡಿಯಾ ಕ್ರಿಯೇಷನ್ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಧ್ವನಿ ಸಂಘಟನೆಯ ಮೂಲಕ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ವ್ಯಸನ ಮುಕ್ತ ದಾಸರ ಒಂದು ಸಾಮಾಜಿಕ ನೈತಿಕವಾಗಿ ಮಾಡುವಂತಹ ಕಾರ್ಯಕ್ರಮವನ್ನು ಈಗ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ವಿಚಾರವಾಗಿ ದಾಸರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಹಲವಾರು ಕವಿಗಳು, ಚಿಂತಕರು, ಕನ್ನಡ ಪರ ಯುವಕರು, ಹಲವಾರು ಕ್ಷೇತ್ರದ ಸಾಧಕರನ್ನ ಅವತ್ತು ಕರೆಸಿ ಅವರಿಗೆ ಆದ ಸೇವೆಯನ್ನು ಈ ನಾಡಿಗೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಪುರಸ್ಕಾರ, ಬಿರುದು, ಪ್ರಶಸ್ತಿಗಳನ್ನು ಇಟ್ಕೊಂಡಿದ್ವಿ. ಆ ಕ್ಷೇತ್ರಕ್ಕೆ ನಮ್ಮ ಈ ಬಿಎನ್ಆರ್ ಶಾಲೆಯ ಅತ್ಯುತ್ತಮ ಸೇವೆ ಮತ್ತು ಅತ್ಯುತ್ತಮ ಶಿಕ್ಷಣ ಮತ್ತು ಈ ಸೇವೆ, ಈ ಒಂದು ಶಾಲೆಗೆ ಸಿಕ್ಕಂತ ಅತ್ಯುತ್ತಮ ಬೋಧನೆ ಎಲ್ಲವನ್ನು ಪರಿಗಣಿಸಿ ನಮ್ಮ ಮಾಧ್ಯಮ ಸಂಘಟನೆಯಿಂದ ನಮ್ಮ ಶಾಲೆಯ ಮುಖ್ಯಸ್ಥರು ಮತ್ತು ನಮ್ಮ ಆತ್ಮೀಯರು ಈ ಭಾಗದ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಲಾಗಿರುವಂತಹ ಸನ್ಮಾನ್ಯ ನಮ್ಮ ಎಂ ಭೂಷಣ್ ಸಾರ್ ಕೂಡ ನಾವೊಂದು ಪ್ರಶಸ್ತಿಗೆ ನೀಡಬೇಕು ಅಂತ ನಾವು ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವರು ಅನಾನುಕೂಲವಾಗಿ ಅವತ್ತಿನ ಅವರ ಒಂದು ಕಾಲ, ಒಂದು ಶೆಡ್ಯೂಲ್ ಪ್ರಕಾರವಾಗಿ ಅನುಪಸ್ಥಿತಿಯಲ್ಲಿದ್ದು
ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಉತ್ತಮ ವಿದ್ಯಾರ್ಥಿಗಳನ್ನ ನಾವು ನೀಡಬೇಕು. ನಮಗಿಂತ ಮೊದಲಾಗಿ ನನ್ನ ವಿದ್ಯಾರ್ಥಿಗಳಿಗೆ ನೀವು ಸನ್ಮಾನ ಮಾಡಬೇಕು ಅಂತ ಮೊದಲನೇ ದುರ್ಬಲ ಅಂದ್ರೆ ನಾನು ಕಂಡಂಗೆ ನಮ್ಮ ಭೂಷಣ್ ಶಾಲೆ ನಿಜಕ್ಕೂ ಹೆಮ್ಮೆ ಆಗ್ತದೆ ಅವ್ರ ಮಕ್ಕಳನ್ನು ಮಾತಾಡೋದಕ್ಕೆ. ಕಾರಣ ಆ ಶಿಕ್ಷಕ ನಮ್ಮ ಮಕ್ಕಳನ್ನ ಗುರುತಿಸಬೇಕು. ನೀವು ನಾನು ಬರೆದಿರ್ತಾರೆ ನಮ್ಮ ಮಕ್ಕಳನ್ನ ಗುರುತಿಸಿ 3 ಜನ ಅತ್ಯುತ್ತಮ ಮಕ್ಕಳನ್ನ ಗುರುತಿಸಿ ಅವರಿಗೆ ಉತ್ತಮವಾದಂತಹ ಒಂದು ಸನ್ಮಾನವನ್ನ ಶಾಸಕರ ಕಡೆಯಿಂದ ಮಾಡಿಸಿ ಅವರಿಗೆ ಇನ್ನಷ್ಟು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿ ನಾವು ನಿರ್ದೇಶಕ ಅವ್ರಿಗೆ ಪುರಸ್ಕಾರ ನೀಡಿದ್ರು ಅಂತ ಮಾನವರು. ಇವತ್ತು ಅವರಿಗೆ ನಮಗೆ ಏನು ಬಹಳ ನಮ್ಮ ಮನಸ್ಸಿಗೆ ಸಂತೋಷ ಇರತಕ್ಕಂಥ ವಿಚಾರವಾಗಿ ನಾನು ನನ್ನ ಅಂತ ಒಂದು ಗೌರವವನ್ನ ಇಲ್ಲಿಗೆ ಶಾಲೆಯಲ್ಲಿ ಬಗ್ಗೆ ನೀಡಬೇಕು ಅಂತ ಅವರ ಅನುಮತಿ ಪಡೆದು ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿಲ್ಲ ಸರ್, ನಾನು ನಿಮಗೆ ಒಂದು ಇದರ ಅರ್ಪಣೆ ಮಾಡಲೇಬೇಕು ಅಂತೇಳಿ ನಾನು ಅವರ ಅನುಮತಿ ಪಡೆದು ಇವತ್ತು ಒಂದು ಕಿರು ಸನ್ಮಾನವನ್ನ ನಾನು ಮಾಡಲಾಗುತ್ತಿದ್ದೇನೆ ಸರ್. ಈಗ ಇನ್ನೂ ಹೆಚ್ಚಿನ ಒಂದು ಶಿಕ್ಷಣವನ್ನ ತಮ್ಮ ಸೇವೆ ಶಿಕ್ಷಣ ನೀಡಬೇಕು. ನಮ್ಮ ದಾಸರ ಕ್ಷೇತ್ರ ಹಿಂದಿನ ನಾಡು ಮಾತ್ರ ಅಲ್ಲ, ರಾಷ್ಟ್ರ ಮಾತ್ರವೂ ಕೂಡ ತಗೊಂಡೋಗ್ತೀವಿ ನಂಬಿಕೆ ನಮಗಿದೆ. ಅದೇ ರೀತಿಯಾಗಿ ನಾವು ತಗೊಂಡೋಗ್ಬೇಕು ಅನ್ನೋ ವಿಚಾರವಾಗಿ ನಾನು ಅಂತ ಒಂದು ಕಿರು ಸನ್ಮಾನವನ್ನು ಮಾಡಿ ನಮ್ಮ ಸಂಸ್ಥೆಗೆ ನಾವು ಒಂದು ಹೆಮ್ಮೆಯನ್ನು ಪಡ್ಕೋಬೇಕು ಅಂತ ಅವಕಾಶ ಮಾಡ್ಕೊಂಡು ಕೇಳ್ಕೊತೀವಿ ಸರ್. ಇವತ್ತು ಇವರಿಗೆ ವಿಭೂಷಣ ಒಂದು ಪ್ರಶಸ್ತಿನ ಬಿರುದನ್ನ ನಮ್ಮ ಸಂಸ್ಥೆ ಮಾಧ್ಯಮ ಸಂಘಟನೆ ಮತ್ತು ನಮ್ಮ ಶಕ್ತಿವಸ್ತ್ರ ಮೀಡಿಯಾ ಮತ್ತು ಕರ್ನಾಟಕ ಕಾರ್ಯತಂತ್ರ ಪತ್ರಿಕಾ ಧ್ವನಿ ಸಂಘಟನೆ ನೀಡಿ ಇನ್ನಷ್ಟು ಸೇವೆಯನ್ನ ನಮ್ಮ ಈ ಕ್ಷೇತ್ರ ಮಾತ್ರ ಈ ನಾಡಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ವಿಭೂಷಣ ಎಂಬ ಒಂದು ಗೌರವವನ್ನ ನಮ್ಮ ಸಂತೋಷಕ್ಕೋಸ್ಕರ ನೀಡ್ತಾ ಇದ್ದೀವಿ. ಇವರಿಗೆ ಯಾವ ಪ್ರಶಸ್ತಿ ಕೊಡಬೇಕಂದ್ರೆ ಇವರ ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ಇವತ್ತು ವಿಭೂಷಣವನ್ನ ನೀಡ್ತಾ ಇರ್ತಾರೆ. ತಮ್ಮೆಲ್ಲ ಮನವಿ ತಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಇದೇ ನಿಟ್ಟಿನಲ್ಲಿ ಕೂಡ ಸಾಗಿ ತಮ್ಮ ಮಾದರಿ ಶಿಕ್ಷಕರ ಪಡೆಯುವುದೆಲ್ಲ ನಿಮಗೆ ಅದೃಷ್ಟವಂತರು. ಇಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಾವೆಲ್ಲ ಸೇವೆ ಮತ್ತು ಉದ್ಯೋಗಗಳ ಅನುಭವಿಸ್ತಾ ಇರ್ತಿದ್ರು ಹೆಮ್ಮೆ ವಿಚಾರ. ಇವರ ಹಾಗೆ ತಾಲೂಕು ನಡೆದು ಮುಂದಿನಿಂದ ಸಮಾಜ ನಿಮ್ಮನ್ನು ಗುರುತಿಸುವಂತಾಗಲಿ, ಈ ಸಮಾಜ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡಿದಾಗ ಇನ್ನೂ ಹಲವಾರು ಪ್ರಶಸ್ತಿಗಳು ನಿಮ್ಮ ಕೈಗೆ ನಿಮ್ಮ ಮುಡಿಗೆ ಸೇರಲಿ ಅಂತ ನಾನು ಮನವಿ ಮಾಡಿಕೊಟ್ಟು ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.